ಮಗ, ಈಗಲೇ ಹೇಳ್ತಾ ಇದ್ದೀನಿ, ನಮ್ಮವ್ ಯಾವ ಕಿತ್ತೋಗಿರೋ ಮ್ಯಾಟ್ರುಗಳು ಯಾವನು ಸರಿನಾ ನನ್ನ ಫ್ರೆಂಡು ಗೊತ್ತಾಗಬಾರ್ದು. ನಾವಿಬ್ರು ಹೋಗ್ಬೇಕು, ಅವನ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡು ನಮ್ಗೆ ಸ್ವಲ್ಪ ದುಡ್ಡು ಇಸ್ಕೊಂಡು ಬರ್ತಾ ಇರ್ಬೇಕು ಅಷ್ಟೇನೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಹೇಳಕ್ಕೆ ಹೋಗ್ಬೇಡ ನೀನು. ಆ ಥರ ಮಾಡಿದ್ವಿ, ಈ ಥರ ಮಾಡಿದ್ವಿ, ಒಬ್ರು ಮೋಸ ಮಾಡಿದ್ವಿ, ಗೋವಾಗ ಹೋದ್ವಿ, ಅದು ಇದು ಆ ವಿಚಾರ ಎಲ್ಲ ಬಿಟ್ಬಿಡು ಸರಿನಾ. ಅವನೊಂಥರ ಆಡ್ತಾನೆ, ಯಾಕೆ ಬೇಕು? ಅವನ ಹತ್ರ ಮೊದಲೇ ಬೇಜಾನ್ ದುಡ್ಡೈತೆ. ಅವನೇ ನಮ್ಮ ಥರ ಕಾಂಜಿ ಪಿಂಜಿ ಆಟ ಆಡೋಕೆ ಅವಶ್ಯಕತೆ ಏನಿಲ್ಲ ಅವನಿಗೆ ಸರಿನಾ. ನೋಡು, ಹೋಗ್ತೀವ, ನಮ್ಮ ಕೆಲಸ ಮುಗಿಸ್ಕೊಂತೀವ, ಒಂದಿನ ಇರ್ತೀವ, ವಾಪಸ್ ಬರ್ತೀವ, ಅಷ್ಟರೊಳಗಡೆ ಇರ್ಬೇಕಷ್ಟೇ. ಈಗ ನೋಡು, ನಮ್ಮಪ್ಪ ದುಡ್ಡು ಕೊಡೋದೆಲ್ಲ ಕಟ್ ಮಾಡಿಬಿಟ್ಟವ್ರೆ. ಸದ್ಯ ಆ ದೆವ್ವಗಳಿಂದ ಮನೆಯಿಂದ ತಪ್ಪಿಸ್ಕೊಂಡು ಬಂದ್ವಲ್ಲ, ನಾವು ಅದಕ್ಕೆ ಅಪ್ಪ ಚಿರಋಣಿ ಆಗ್ಬಿಟ್ಟಿದ್ದೀವಿ ಸದ್ಯ. ನೋಡು, ಈಗ ಹೇಳ್ದದೆಲ್ಲ ನೆನಪೈತಾನೆ. ನನ್ನ ಫ್ರೆಂಡ್ ಮನೆಗಂತೂ ಕರ್ಕೊಂಡು ಹೋಗ್ತೀನಿ. ಆದರೆ ಈಗಲೇ ಹೇಳಿದ್ದೀನಿ, ಯಾವ ವಿಚಾರ ಈಚೆ ಕಡೆಗೆ ಬರಬಾರ್ದು. ಲೋ, ನಮ್ಮ ಮರ್ಯಾದೆ ನಾವೇ ಕಳ್ಕೊಳಕ್ಕಾಗ್ತೈತೇನೋ, ಹೇಳ್ಕೊಂಡು ಬೇರೆ ಕಳ್ಕೊಳಕ್ಕಾಗ್ತೈತೆ. ಸದ್ಯ ಯಾರಿಗೂ ನಮ್ಮ ವಿಚಾರ ಗೊತ್ತಾಗಿಲ್ವಲ್ಲ, ನಮ್ಮ ಪುಣ್ಯ. ನಿನಗೆ ಗೊತ್ತಾ, ನನಗೂ ನಿನಗೂ ಬಿಟ್ಟರೆ ನಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರಿಗೂ ನಮ್ಗೆ ಮಾಡಿರೋ ಕಂತ್ರಿ ವಿಚಾರಗಳು ಗೊತ್ತಿಲ್ಲ. ದುಡ್ಡೆಲ್ಲ ಹಾಳಾಗೋಯ್ತು. ಅಲ್ಲ, ಒಡವೆನಾದ್ರೂ ಇದ್ದಿದ್ರೆ ಮಜಾ ಮಾಡ್ಬೋದಿತ್ತು. ಒಡವೆ ಸೇರಿ ಹೋಯ್ತು ಎಲ್ಲನೂ. ಸರಿ ಬಾ, ಈಗ ಹೋಗ್ಬಿಟ್ಟು ಅವನ್ನೇ ಕೇಳೋಣ, ಏನೋ ಒಂಚೂರು ಸಹಾಯ ಮಾಡ್ತಾನೆ. ನಾವು ಅವನಿಗೆ ಎಷ್ಟೆಲ್ಲ ಸಹಾಯ ಮಾಡಿಲ್ಲ ಹೇಳು. ಅವ್ನು ಇಷ್ಟಾದ್ರೂ ಸಹಾಯ ಮಾಡಲಿಲ್ಲ ಅಂದರೆ ಹೆಂಗೆ ನಮಗೆ? ಮತ್ತೆ ಅವ್ನು ಅಮೇರಿಕಕ್ಕೆ ಹೋಗ್ಬಿಟ್ರೆ ಮತ್ತೆ ನಮಗೆ ಕೈಗೆ ಸಿಗಲ್ಲ ಕಣೋ. ಹೋಗ್ತೀನಿ ಅಂತ ಹೇಳ್ತಾವನಿ, ನಾನು 15 ಡೇಸಲ್ಲಿ. ಅಷ್ಟರೊಳಗಡೆ ಹೋಗ್ಬಿಟ್ಟು ನಮ್ದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ ಅಲ್ವಾ? ಅವನೇ ನಿಂದು ಮುಂದೆ ನೋಡಲ್ಲ ಬಿಡು, ಆರಾಮಾಗೆ ಕೊಡ್ತಾನೆ. ಬಾ ಹೋಗೋಣ. ಮಗನೇ, ನಿನ್ಗೇನು ತೊಂದರೆ ಇಲ್ಲ ತಾನೇ? ನೀನು ಆರಾಮಾಗಿದೆಯಾ ತಾನೇ? ಅಲ್ಲ, ಮದುವೆ ಮಾಡಿದಾಗಿಂದ ನನಗೆ ಯಾಕೋ ಬೇಜಾರಾಗ್ತೈತೆ. ನೀನು ಆರಾಮಾಗಿಲ್ವೇನೋ, ಖುಷಿಯಾಗಿಲ್ವೇನೋ ಅಂತ ಹೇಳಿ. ನೀನು ಆರಾಮಾಗಿದೆಯಾ ತಾನೇ? ಅಮ್ಮ, ಅವಳನ್ನ ದೊಡ್ಡ ವಿಲನ್ ಅನ್ಕೊಂಡಿದ್ದೆ, ದೊಡ್ಡ ಕಾಮಿಡಿ ಪೀಸ್ ಅಮ್ಮ ಅವಳು. ಆದರೆ ದುರಂಕಾರ ಅಂತೂ ಜಾಸ್ತಿನೇ ಐತೆ. ದುರಂಕಾರ ಇಳಿಸೋಕ್ಕೆ ಅಂತಲೇ ಮನೆ ಕೆಲಸದವನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮುಚ್ಕೊಂಡು ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಇವಳನ್ನೇ ಕೆಲಸಕ್ಕೆ ಇಟ್ಟಿರೋದು. ನೀನೇನು ತಲೆ ಕೆಡಿಸ್ಕೊಬೇಡ, ದುರಂಕಾರ ಅನ್ನೋದು ಆರಾಮಾಗಿ ಇಳಿತದೆ. ಅಮ್ಮ, ಏನಮ್ಮ ಅವಳು ನನ್ನನ್ನು ಮಾತ್ರ ಇಷ್ಟನೇ ಪಡಲ್ಲಮ್ಮ. ನಾನು ಅವಳನ್ನ ಮಾತಾಡಿಸ್ಲಿಲ್ಲ ಅಂದರೆ ಅವಳೇನು ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಬರೀ ಮನೆ, ದುಡ್ಡು, ಆಸ್ತಿ ಇಷ್ಟೇ ಬೇಕಿರೋದಮ್ಮ. ಅಷ್ಟು ಬಿಟ್ಟು ಬೇರೆ ಇನ್ನೇನೂ ಬೇಕಿಲ್ಲ. ಸದ್ಯ ಮಗನೆ, ಎಂತೆಂತೆಂತೆಂತವ್ರೋ 420 ಆಟ ಆಡ್ಕೊಂಬಿಟ್ಟು ಬರ್ತಾರೆ ಮನೆಗೆ. ಅಂಥದ್ರಾಗ ಬಿಡು, ಇವಳಂತೂ ಯಾವನ ತಂಟೆಗೂ ಹೋಗಿರಲ್ಲ, ಯಾವನಿಂದನೂ ತಿರುಗಿರಲ್ಲ ಅನ್ನಿಸ್ತೈತೆ ನೋಡಿದ್ರೆ. ಅವ್ರ ಅಮ್ಮ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸೋಳೆ. ನಾನೇ ನೀನು ಇವಳ ಜೊತೆನೇ ಸಂಸಾರ ಮಾಡ್ಕೊಂಡಿರು ಅಂತ ಹೇಳ್ತಿಲ್ಲ ಕಣೋ. ಇವಳು ಏನಾದರೂ ಬದಲಾದರೆ ಇವಳು ಇಲ್ಲೇ ಇರಲಿ ಪಾಪ. ಬೇಕಾದ್ರೆ ಇವಳು ಇಲ್ಲೇ ಇರಲಿ, ನೀನು ಅಮೆರಿಕಕ್ಕೆ ಹೋಗ್ತಿಲ್ಲ, ಬೇಕಾದ್ರೆ ನೀನು ಹುಡುಗಿ ಜೊತೆ ನೀನು ಅಲ್ಲೇ ಇರು, ಇಬ್ರು ಇರಲಿ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತೈತೆ. ಯಾರಿಗೂ ಅನ್ಯಾಯ ಆಗೋದು ಬೇಡ ಅಲ್ವಾ? ಅಮ್ಮ, ನಿನ್ಗೇನಾದ್ರು ತಲೆ ಕೆಟ್ಟೈತಾ? ಇವಳ ಜೊತೆ ಇರೋಕ್ಕಾಗ್ತೈತಾ? ಬರ್ರಿ ಮಾತಿಗೆ ಮುಂಚೆ ದುಡ್ಡು ದುಡ್ಡು, ಮನೆ, ಅದು ಇದು. ನೀನು ಫ್ರೆಂಡ್ ಹತ್ರ ಮಾತಾಡ್ರೆ ನೀನು ಕೇಳಿಸ್ಕೊಂಡಿಲ್ಲ ಅನ್ನಿಸ್ತೈತೆ. ಯಾವಾಗ ಫ್ರೆಂಡ್ ಹತ್ರ ಅಯ್ಯೋ ನಮ್ಮ ಮನೆ ಹಂಗೈತೆ, ಒಂದು ದಿನಕ್ಕಾದ್ರೂ ನನ್ನ ಬಗ್ಗೆ ಮಾತಾಡಲ್ಲ. ಸ್ವಿಮ್ಮಿಂಗ್ ಪೂಲ್ ಹಂಗೈತೆ ಅಂತ ಇಲ್ಲಿಗೆ ಬರ್ತಾಳೆ, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ, ಮೇಲ್ಗಡೆಗೆ ಹೋಗ್ತಾಳೆ, ಮನೆಯೆಲ್ಲ ತೋರಿಸ್ತಾಳೆ. ಇನ್ನೊಂದು ಗೊತ್ತಾ, ನಾನು ಅವಳನ್ನ ಮಾತೇ ಆಡ್ಸಲ್ಲ. ರೂಮಿಗೆ ಬಂದರೆ ಅವಳನ್ನ ಕೆಳಗಡೆ ಮಲಗಿಸಿದ್ದೀನಿ, ಮುಚ್ಕೊಂಡು ಬಿದ್ಕಂತ. ಆದ್ರೂ ಅವಳಿಗೆ ಏನೂ ಬೇಜಾರಿಲ್ಲ. ನಾನು ಎಲ್ಲಾದರೂ ಮಲ್ಕೋತೀನಿ ಬಿಡು ಅನ್ನಂಗೆ ಆರಾಮಾಗಿ ಅವಳೆ. ಅವಳಿಗೆ ನಾನು ಬೇಕಿಲ್ಲಮ್ಮ. ಅವಳಿಗೆ ಏನಿರೋ ನನ್ನ ಆಸ್ತಿ ಬೇಕಷ್ಟೇ. ಅಪ್ಪಂಗಿದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅದು ಯಾವಾಗ ಅರ್ಥ ಆಗ್ತದೋ ನನಗಂತೂ ಗೊತ್ತಿಲ್ಲ. ಸರಿ, ನೀನು ಹೇಳ್ದಂಗೆ ಅವಳು ನ್ಯಾಯ ನೀತಿ ಧರ್ಮದೊಳೆ ಆಗಿದ್ರೆ ಆಯಿತು. ಅಂಥ ಮುಗ್ಧ ಹುಡುಗಿಗೆ ನಾನಂತೂ ಮೋಸ ಮಾಡಲ್ಲಮ್ಮ. ನನ್ನನ್ನು ಆರಾಮಾಗೆ ಮನಸ್ಪೂರ್ವಕವಾಗಿ ಇಷ್ಟಪಟ್ಬಿಟ್ಟವಳ, ಅದಕ್ಕೆ ನಾನು ಒಪ್ಕೊಂತೀನಿ. ಎಲ್ಲ ಕಾಂಜಿ ಪಿಂಜಿ ಕಂತ್ರಿ ಆಟ ಏನಾದರೂ ಆಡಿದ್ರೆ ನಾನಂತೂ ಈಗ ನಾನೆಲ್ಲ ಯಾವ ಗಂಡಸೂ ಇದನ್ನೆಲ್ಲ ಸಹಿಸ್ಕೊಳ್ಳಲ್ಲ. ಆಸ್ತಿಗೋಸ್ಕರ ನನ್ನನ್ನು ಮದುವೆ ಮಾಡ್ಕೊಂಡಿರೋದು ಇವಳು. ಮಗನೇ, ಅವಳು ಈ ಥರ ಮನೆ ಎಲ್ಲ ಎಂದು ನೋಡಿಲ್ವಲ್ಲೋ, ಅದಕ್ಕೆ ಹಂಗೆ ಆಡ್ತಾವಳೆ ಅನ್ಸುತ್ತೆ. ನೋಡೋಣ ಇರು. ಒಳ್ಳೆ ಹುಡುಗಿಗೆ ಮೋಸ ಮಾಡಿದ್ರೇನೆ ನಮಗೂ ಒಳ್ಳೇದಾಗಕ್ಕಿಲ್ಲ ಕಣಪ್ಪ. ಓಹೋ, ಇಷ್ಟು ದಿನ ನನ್ನ ಪರ ಮಾತಾಡ್ತಿದ್ದೆ, ಈಗಾಗಲೇ ಪ್ಲೇಟ್ನೇ ಚೇಂಜ್ ಮಾಡಿದ್ಯಾ? ನಮ್ಮ ಹುಡುಗಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅಮೆರಿಕದಿಂದ ಒಂದೇ ಸಲ ಇಳ್ಕೊಂಡು ಬಂದು ಮಾನ ಮರಿದೆಲ್ಲ ಹರಾಜು ಹಾಕ್ಬಿಡ್ತಾಳೆ. ನೀನು ಸುಮ್ಮನೆ ಇರು. ನಾನು ಇನ್ನೊಂದು 15 ದಿನ ನಾನು ವಾಪಸ್ ಹೋಗ್ಬೇಕು. ನಾನು ಅವಳಿಗೆ ಹೆಂಗೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೀನು ಹಂಗೂ ಹಿಂಗೂ ಮಾಡಬೇಡ. ಎಲ್ಲ ವಿಚಾರ ಗೊತ್ತಿದ್ದು ಇದೇನಮ್ಮ, ಮತ್ತೆ ಇವಳ ಜೊತೆ ಇರು ಅಂತಲೇ ಹೇಳ್ತಾ ಇದೆಯಾ ನೀನು? ಸುಮ್ಮನೆ ಹೋಗು, ಜಾಸ್ತಿ ಸೆಂಟಿಮೆಂಟಾಗಿ ಮಾತಾಡೋಕೆ ಹೋಗ್ಬೇಡ ನನ್ನ ಹತ್ರ. ಸರಿ ಕಣೋ, ನೀನೊಬ್ಬ ಖುಷಿಯಾಗಿರೋ ನಂಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ನೀನು ಖುಷಿಗೋಸ್ಕರನೇ ತಾನೆ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ಸರಿ, ಇಲ್ಲಿಯೇ ಕೈಕೊಂಡು ನಿಂತಿದ್ಯಾ? ಬಾ ಒಳಗಡೆ ಹೋಗೋಣ. ಅದು ನನ್ನ ಫ್ರೆಂಡ್ಸ್ ಬರ್ತಾರೆ, ತುಂಬ ಕ್ಲೋಸ್ ಫ್ರೆಂಡ್ಸು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಾರು, ಒಳಗಡೆ ಬಂದ್ರೆ ಏನಾದರೂ ಬೇಡ ಅಂತ ಹೇಳ್ತಾರಾ? ಬಾ, ಈ ಚಳಿನಲ್ಲಿ ಯಾಕೆ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ಯಾ? ಬಾ ಒಳಗಡೆನೆ. ಸರಿ ಅಮ್ಮ. ರಚ್ಚು, ರಚ್ಚು, ಏನೇ ಎಲ್ಲ ಕೆಲಸನೂ ಪಟ 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 ಮುಗಿಸ್ಬಿಟ್ಟ? ರೀ, ನಿಮ್ಗೆ ಆಗ್ಲಿಂದ ಏನೋ ಹೇಳ್ಬೇಕು ಅಂತ ಅನ್ಕೋತಾ ಇದ್ದೆ, ಹೇಳೋಕ್ಕೆ ಆಯ್ತಿಲ್ಲ ನಂಗೆ. ಏನು ಹೇಳ್ಬೇಕೆ ರೀ? ಇವಾಗ ಆಷಾಢ ಅಲ್ವಾ, ತವ್ರ ಮನೆಗೆ ಹೋಗ್ಬೇಕಂತೆ. ನಾನೊಂದು 2 ದಿನ ತವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ರೀ. ತವ್ರ ಮನೆಗೆ ಇರ್ಬೇಕಂತಂದು 2 ದಿನ ಹೇಳವ್ರೆ ಎಲ್ರೂ. ಅದಕ್ಕೆ ನಮ್ಮ ಅಮ್ಮಂಗೂ ಫೋನ್ ಹಾಕಿದ್ದೆ, ಹಿಂಗೆ ತವ್ರ ಮನೆಗೆ ಬರ್ಬೇಕಣಮ್ಮ ಅಂತ ಹೇಳ್ತು. ಅದಕ್ಕೆ ನೀನು ಹೋಗ್ಬಿಟ್ಟು ಬರ್ತೀನಿ ರೀ ನಾನು. ಇವತ್ತೇ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಎಲ್ಲರೂ ನೋಡಬೇಕು ಅಂತ ಅನ್ನಿಸ್ತಾ ಇದ್ರಿ ನನಗೆ. ನಾನಿಲ್ಲಿ ಇರೋಕ್ಕಿಲ್ಲ ರೀ, ನಾನು ಹೋಯ್ತೀನಿ ರೀ. ನಾನು ಹೋಗ್ಬಿಟ್ಟು ಆಷಾಢ ಎಲ್ಲ ಮುಗಿಸ್ಕೊಬಿಟ್ಟು ಬರ್ತೀನಿ ರೀ. ಅಯ್ಯೋ 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 ಅಯ್ಯೋ, ನಿಮ್ಮಮ್ಮ ಹೋಗ್ಬೇಕಾದ್ರೂ ಒಂದು ತೊಟ್ಟು ಕಣ್ಣಾಗ ನೀರು ಹಾಕ್ಲಿಲ್ಲ. ಇವಾಗೇನೇ ಇದು ಹೊಸ ನಾಟಕ ಶುರು ಮಾಡ್ಕೊಬಿಟ್ಟಿದ್ಯಾ? ಅಯ್ಯ ನಿನ್ನ, ಸುಮ್ಮನೆ ಹೋಗು. ಇನ್ನೇನು ಆಷಾಢನೇ ಮುಗಿತಾ ಬಂತು, ಮದುವೆ ಮಾಡ್ಕೊಂಡ್ರದೆ ಆಷಾಢದಾಗಂತೆ. ಇಷ್ಟು ದಿನನೇ ಇದೆಯಂತೆ, ಇನ್ನೊಂದು ವಾರ ಐತೆ ಆಷಾಢ, ಅಷ್ಟು ಇಲ್ಲ ಅನ್ಸುತ್ತೆ. ಹೀಗೆ ಹೋಗ್ಬಿಟ್ಟು ನಿನ್ನಲ್ಲಿ ತಳ್ಳಾಕದೇನೂ ಇಲ್ಲ. ಸುಮ್ಮನೆ ಹೋಗಿ, ನನ್ನ ಫ್ರೆಂಡ್ಸ್ ಬರ್ತಾರೆ ಹೇಳಿದ್ನಲ್ಲ, ನಿಂಗೆಲ್ಲ ಲಿಸ್ಟ್ ಕೊಟ್ಟಿದ್ದೀನಲ್ಲ ಅಡುಗೆದು, ಪಟ 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 ಅಂತ ಮಾಡಿ ಮುಗಿಸು.
ರೀ ಅಮ್ಮ ಅಪ್ಪ ಎಲ್ಲ ಶಾನೆ ಗೆಪ್ತಿಗೆ ಬರ್ತಾವ್ರಿ. ಅಮ್ಮ ಅಪ್ಪ ನನಗೆ ಬೇಕು ಅನ್ನಿಸ್ತೈತೆ. ನಾನು ಹೋಯ್ತೀನಿ. ನಾನು ಹೋಗಿ ಒಂದು ವಾರ ನಾನು ಇದ್ಬಿಟ್ಟು ಬರ್ತೀನಿ. ಕಳಿಸ್ಕೊಡ್ರಿ ನನ್ನ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ. ನನಗೆ ಗೊತ್ತು ನಿಂಗೆ ಯಾವ ಫೀಲಿಂಗ್ಸೂ ಇಲ್ಲ ಅಂತ. ಸುಮ್ಮನೆ ಯಾಕೆ ನನ್ನ ಹತ್ರ ನಾಟಕ ಮಾಡ್ತೀಯಾ? ಮುಚ್ಕೊಂಡು ಹೋಗಿ ಮನೆ ಕೆಲಸ ನೋಡೋಗು. ಹೇಳ್ದಲ್ಲ ನೀನೇನೆ, ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಮನೆ ಬೇಕಲ್ವಾ? ನಿನ್ನ ಮನೆನೇ. ಯಾರು ಹೇಳಿದ್ ಕಂಡೋರ್ ಮನೆ ಅಂತ? ನೋಡ್ಕ ಮನೆ ಪ್ರತಿಯೊಂದು ನೋಡ್ಕ. ಕೆಲಸದವ್ರು ಮಾಡಿದ್ರೆ ಚೆನ್ನಾಗಿರಲ್ವಾ ಕೆಲಸ? ಅದಕ್ಕೆ ನಾನು ನಿನಗೆ ಬಿಟ್ಕೊಟ್ಟಿರೋದು. ಇದ್ದಕ್ಕಿನ್ನೂ ಚೆನ್ನಾಗಿ ಗಂಡ ಯಾರಾದರೂ ನೋಡ್ಕೊಂತಾರ? ಇಲ್ಲ ತಾನೇ? ನೋಡು, ನನ್ನ ಫ್ರೆಂಡ್ಸ್ ಬರ್ತಾರೆ. ನನ್ನ ಫ್ರೆಂಡ್ಸ್ ಮುಂದೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಹಾಕದೆ ಗೊತ್ತಲ್ಲ, ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಹೋಗೋಗು ಹೋಗೋ. ಇವ್ ನಿಂಗೆ ಫ್ರೆಂಡ್ಸು ಅಂತಿದ್ದೆ. ಫ್ರೆಂಡ್ಸು ವಿಷ ಹಾಕ್ಬಿಟ್ಟು ನಾನೇ ಸಾಯಿ ಬಡ್ದ್ಬಿಡ್ತೀನಿ ಅಷ್ಟೇನೆ. ಏನು ಕಾಟ ಅಂತ ಕೊಡ್ತಾನೆ. ನಾನು ಈ ಮನೆಗೆ ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ. ಈ ಮನೆಗೆ ಆರಾಮಾಗಿರೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಮನೆ ಸೊಸೆ ಆಗಬೇಕು ಅಂದ್ಕೊಳ್ಳೋರ್ಗೆಲ್ಲನೂ ಇದೊಂದು ದೊಡ್ಡ ಪಾಠ. ದೊಡ್ಡ ಮನೆಗೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕೆಲಸ ಇರ್ತದೆ ಅಂತ ಮಾತ್ರ ನಿಜ. ಬೇರೆ ಇನ್ನೇನು ಸುಖನೂ ಇರಲ್ಲ. ಈಚೆ ಕಡೆಯಿಂದ ನೋಡೋರ್ಗಷ್ಟೇ ಮನೆ ದೊಡ್ಡದಾಗಿರ್ತದೆ. ಕೆಲಸ ಮಾಡೋರಿಗೆ ಮೈ ಬಗ್ಸ್ ಮಾಡ್ತಾನೇ ಇರಬೇಕು. ಆಗಲಿ ನಿಂಗೆ ಸರಿಯಾಗಿ ಆಗಬೇಕೆ. ನಿಮ್ಮ ಅಮ್ಮ ಇಳಿಸ್ತೈತೆ ಇಳಿಸಿಲ್ವ ಗೊತ್ತಿಲ್ಲ ಕೊಬ್ಬು. ನಾನು ಮಾತ್ರ ಇಳಿಸ್ತೀನಿ. ಅಷ್ಟು ತರಾತರಿಯಾಗಿ ಹೇಳಿದ್ದೀನಿ ನಾನು. ನನಗೆ ಬೇಡ ಮದುವೆ, ನೀನು ಚೆನ್ನಾಗಿ ನೋಡ್ಕೊತೀನಿ, ನಿಂಗೆ ದುಡ್ಡೆಲ್ಲ ಕೊಡ್ತೀನಿ, ಸೆಟ್ಲು ಮಾಡ್ತೀನಿ ಅಂದರೆ ಇಲ್ಲ ನಾನೇ ಬೇಕು ಅಂತ ಮದುವೆ ಮಾಡ್ಕೊಂಡಿದ್ಯಲ್ವಾ? ನಾನು ಇರೋದೇ ಹಿಂಗೆ. ನಿಂಗೆ ಸರಿಯಾಗೇ ಮಾಡ್ತೀನಿ ನಾನು. ಅತ್ತೆ ಅಮ್ಮ ಅಪ್ಪ ನೆನಪಾಗ್ತಾವ್ರತ್ತೆ. ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತೈತೆ ಕಣತ್ತೆ. ಅಯ್ಯೋ ರಚ್ಚು, ಹೀಗೆ ಸಡನ್ನಾಗಿ ಹೋಗ್ಬಾರ್ದಮ್ಮ. ಸ್ವಲ್ಪ ದಿನ ಎಲ್ಲ ಕಳೀಲಿ. ಈಗ ಹಂಗೆಲ್ಲ ನಾನು ಹೋಗ್ಬಾರ್ದು. ವೆಯ್ಟ್ ಮಾಡು, ನಾನೇ ಕಳಿಸ್ಕೊಡ್ತೀನಿ. ಹಾಯ್ ದೋಸ್ತ್. ಓ ರಾಹುಲ್, ಹಾಯ್. ನಿನ್ಗೋಸ್ಕರನೇ ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಬೈದು ಒಳಗಡೆ ಕರ್ಕೊಂಡ್ಬಿಟ್ಟು ಬಂದರು. ಎಷ್ಟು ದಿನ ಆಯಿತು ನೀವು ನೋಡ್ಬಿಟ್ಟು. ನಿಮ್ಮ ಹತ್ರ ಎಷ್ಟೆಲ್ಲ ಮಾತಾಡ್ಬೇಕು ಗೊತ್ತಾ? ಯಾವಾಗಲೂ ಬರೀ ಫೋನಲ್ಲೇ ಮಾತಾಡ್ತಾ ಇದ್ವಿ. ಈಗ ಕೂತ್ಕೊಂಡು ಚೆನ್ನಾಗಿ ಮಾತಾಡಬೇಕು. ನೋಡು, ನನ್ನ ರೂಮ್ ಅಂತೂ ಖಾಲಿ ಐತೆ. ಫಸ್ಟು ಕಾಫಿ, ಆಮೇಲೆ ಹೊಟ್ಟೆಗೆ ಏನು ಬೇಕೋ ಎಲ್ಲ ನೋಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಆರಾಮಾಗಿ ಮಾತಾಡೋಣ, ಸರಿನಾ? ನೀವಂತೂ ಒಂದು 2 ಡೇಸ್ 3 ಡೇಸ್ ಅಂತೂ ಇಲ್ಲೇ ಇರಬೇಕು, ಸರಿನಾ? ಮತ್ತೆ ನಾನು ಅಮೆರಿಕಕ್ಕೆ ಹೋದ್ರೆ ನೀವು ಯಾರು ಸಿಗಲ್ಲ ಕಣ್ರೋ. ಅದಕ್ಕೆ ಅಲ್ವೇನೋ ಮಗ ಮತ್ತೆ ಬಂದಿರೋದು ನಾವು. ನಿನ್ನ 2 ದಿನ ಇಲ್ಲೇ ಇದ್ದು ಫುಲ್ ಜಮಾಯಿಸ್ಕೊಂಡು ಹೋಗೋದೇ ನಾವಂತೂ. ಎಲ್ಲೋ ಅತ್ತಿಗೆನ ಕರೆಯೋ ಬೇಗ. ಅತ್ತಿಗೆನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಲ್ವಾ? ಅಡುಗೆ ಮನೆಗೆ ಫುಲ್ಲು ಬ್ಯುಸಿ ಆಗೋಳಪ್ಪ. ನೀನೇನು ತಲೆ ಕೆಡಿಸ್ಕೊಬೇಡ. ಕೈ ರುಚಿ ಅಂತೂ ಚೆನ್ನಾಗಿರ್ತೈತೆ. ಪಟ 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 ಅಂತ ಮಾಡಿ ಮುಗಿಸ್ತಾಳೆ. ಬಾಬಾ ಕೂತ್ಕೋಬಾ ನೀನು. ಮತ್ತೆ ನಿನ್ನ ವಿಚಾರ ಏನೂ ಈಗ ಮದುವೆ ಆಗಿರೋ ಹುಡುಗಿ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಮೊದಲೇ ಒಂದ್ಸಲ ಎಲ್ಲ ಹೇಳಿದ್ದೆ, ಯಾರು ಕೇಳಕ್ಕೆ ರೆಡಿನೇ ಇರಲಿಲ್ಲ. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿದ್ದಂಗೆ ಸುಮ್ಮನೆ ಆಗ್ಬಿಟ್ಟೆ. ಒಳ್ಳೆ ಕತೆ ನೋಡು. ಹಳ್ಳಿ ಹುಡುಗಿ ಅಲ್ವಾ? ನನಗೇನೋ ಹಳ್ಳಿ ಹುಡುಗಿ ಅಂದರೆ ಸ್ವಲ್ಪ ಡೀಸೆಂಟಾಗಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೂ ಹಿಂಗೂ ಆಡ್ತಾರಲ್ಲೋ, ಹಳ್ಳಿ ಹುಡುಗಿರ್ಗೂ ಸ್ವಲ್ಪ ಜಂಬ ಬಂದ್ಬಿಟ್ಟೈತೆ ಅನ್ಸುತ್ತೆ. ಅಯ್ಯೋ ಮಗ, ಜಂಬ ಅಂತ ಕೇಳ್ತೀಯ? ಬರ್ರಿ ಹೆಂಗೆ ಇದ್ರು ಅಂದರೆ, ನಾನೊಂದು ವಿಲೇಜ್ ವಿಸಿಟ್ ಮಾಡಿದ್ದೆ ಕಣೋ. ಹೆಂಗಿದ್ರು ಗೊತ್ತೇನೋ, ಸಿಟಿ ಹುಡುಗಿಯರ್ಗಿನ ಫುಲ್ ಫಾರ್ವರ್ಡ್ ಕಣೋ. ಯಾಮರ್ಸೋದು ನೋಡ್ಬೇಕು, ಹೆಂಗೆ ಯಾಮರಿಸ್ತಾರೆ ಅಂದರೆ ಯಪ್ಪ, ನೆನೆಸ್ಕೊಳ್ಳೋದು ಬೇಡ, ಸುಮ್ಮನಿರು. ಯಾಕೋ, ನಿನ್ಗೆ ಯಾರಾದರೂ ಯಾಮರ್ಸಿದ್ರಾ? ಇಲ್ಲ ಇಲ್ಲ ಇಲ್ಲ, ನಾವ್ ಯಾರಿಗಾದ್ರೂ ಯಾಮರಿಸ್ಬೇಕು ಅಷ್ಟೇನೆ. ನಮ್ಗೆ ಯಾರು ಯಾಮರಿಸ್ತಾರೆ? ನೀನ್ ಬಿಡಪ್ಪ, ಕಲಾಕಾರ. ಹುಡುಗಿಯರಂತೂ ಪಟ 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 ಅಂತ ಬಿದ್ದುಬಿಡ್ತಾರೆ. ನಾನು ನೋಡು, ನನ್ನ ಹುಡುಗಿನ ಇಷ್ಟಪಟ್ಟು ಅಮೆರಿಕದಲ್ಲಿಟ್ಟು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ನನಗೆ ಮೊದಲನೇ ಲವ್ ಕಣೋ ನನ್ನ ಹುಡುಗಿ. ಅದೇನೋ ಅವಳನ್ನ ಬಿಟ್ಕೊಡಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ನನ್ನ ಕಣ್ಣು ಮುಂದೆ ಎಷ್ಟು ಚೆನ್ನಾಗಿರೋ ಹುಡುಗಿಯರು ಓಡಾಡಿದ್ರು ನನ್ನ ಹುಡುಗಿ ಸಮಕ್ಕೆ ಯಾರು ಬರಲ್ಲ ಗೊತ್ತಾ? ಈಗ ಮದುವೆ ಮಾಡ್ಕೊಂಡಿರ್ಬೋದು ಅಷ್ಟೇ ಇವಳನ್ನ. ಅದು ನಮ್ಮ ಅಪ್ಪನ ಬಲವಂತಕ್ಕೆ ಅಷ್ಟೇ. ಇವಳಿಗೆ ನಾನು ತುಂಬ ಹೇಳ್ದೆ, ಆದರೆ ಕೇಳಲೇ ಇಲ್ಲ. ಏನೋ ಮಾಡಿಬಿಟ್ಟು ಮದುವೆ ಮಾಡಿಸ್ಬಿಟ್ರು ನನ್ನ. ಆದರೆ ನನಗೆ ಯಾವಾಗ ಅಮೆರಿಕಕ್ಕೆ ಹೋಗ್ತೀನಿ, ಯಾವಾಗ ನಾನು ಹುಡುಗಿ ನೋಡ್ತೀನಿ ಅಂತಲೇ ನನಗೆ ಜಾಸ್ತಿ ಕ್ಯೂರಿಯಾಸಿಟಿ. ಪ್ರತಿ ಸಲ ಹೋದಾಗೂ ನನಗೆ ಅವಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀನಿ ಅಂತಲೇ ಅನ್ನಿಸ್ತೈತೆ. ಸಾಕು ಸಾಕು ಸಾಕು, ನಿಮ್ಮ ಹುಡುಗಿನ ಹೊಗಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಮೊದಲು ಕರೆಯೋ ನೀನು ಹೆಂಡ್ತಿನ, ಪರಿಚಯ ಮಾಡಿಸ್ಕೊಡೋ. ಹೋ, ಹಳ್ಳಿ ಹುಡುಗಿ ಅಂತ ಪರಿಚಯ ಮಾಡಿಸ್ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಛೇ ಆ ಥರ ಇಲ್ಲ. ಪ್ರಿಪೇರ್ ಮಾಡ್ತಿದ್ದಾರೆ ಅಡುಗೆ ಎಲ್ಲ. ನಾನು ಹೇಳಿದ್ದೀನಿ, ಮಾಡಿದ ತಕ್ಷಣ ಅವರೇ ತೊಗೊಂಡ್ಬಿಟ್ಬಿಡ್ತಾರೆ. ನಾನೇ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ. ನೋಡ್ದೇನೋ ಅವಳಿಗೆ ಏನೋ ಅದೃಷ್ಟನೋ ಏನೋ, ಹೆಂಗೋ ಮದುವೆ ಮಾಡ್ಕೊಂಡತ್ತ ಸೆಟ್ಲ್ ಆದ್ಲು. ಒಳ್ಳೆ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಇವೆಲ್ಲ ಒಳ್ಳೆ ಹುಡುಗಿ ಆಗಿದ್ರೆ ಪರವಾಗಿಲ್ಲ ಕಣೋ. ಪಾಪ ಇವನು ತುಂಬಾನೇ ಒಳ್ಳೆನು. ಇವನಿಗೆ ಕೆಟ್ಟ ಹುಡುಗಿ ಸಿಕ್ಕರೆ ನಮಗೂ ಬೇಜಾರು. ಒಳ್ಳೆ ಹುಡುಗಿನೇ ಆಗಿರಲಿ ಅಲ್ವಾ? ಬಿಡೋ, ಒಳ್ಳೆ ಹುಡುಗಿನೇ ಆಗಿರ್ತಾಳೆ.